ಮನೆ ಗೊತ್ತಾಗ್ಲಿಲ್ಲ ನಿಮ್ಗೆ ಎಲ್ಲಿಂತವ? ಎಲ್ಲಿ ಯಾವ್ದನ್ನ ನಿಮ್ ಮನೆ ಎಲ್ಲಿಂದ ಗೊತ್ತಾಗ್ಲಿಲ್ಲ ನಿಮ್ಗೀಗ? ಇವು ಈಗ ಗೊತ್ತಾಗ್ತದೆ. ನಿಮ್ ಬುಕ್ಕಲ್ಲಿ ಒಂದು ಫೋನ್ ನಂಬರ್ ಮಾಡ್ಕೋಬೇಕಲ್ಲ, ನಿಮ್ಮ ಮಕ್ಳದ್ದು ಯಾವ್ದಾರ ಒಬ್ರದ? ಹಾ, ಯಾಕೆ ಮಡಿಕೊಳ್ಳಿಲ್ಲ? ಹಾ ಅಂದ್ರೆ ತಪ್ಪು. ಹಾ ಹಾ ಹಾ. ಈಗ ನಿಮ್ಮ ಹತ್ರ ಏನಾಯ್ತು ಇವಾಗ? ಏನೂ ಇಲ್ಲ. ಅಲ್ಲ, ದುಡ್ಡು ಎಷ್ಟಿತ್ತು? 1020. 1020. ಆಮೇಲೆ ಕೈದಿರೋದು ಅದೆಷ್ಟೇ ಗೊತ್ತಿಲ್ಲ ಸರ್. ಉಂಗ್ರ ಅದು ಚಿನ್ನದದು? ಹೌದು ಸರ್. ಚಿನ್ನದ ಉಂಗ್ರನಾ? ಆಯ್ತು. ಅವ್ರು ಬರ್ತಾರೆ ಬೆಳಗ್ಗೆ ನಿಮ್ಮರು ಬಂದ್ಬಿಟ್ಟು ಅವ್ರು ವ್ಯವಸ್ಥೆ ಮಾಡ್ತಾರೆ. ಇವ್ರು ನಮ್ಮ ಆಕ್ಚುಲಿ ಇವರು ವಿಶ್ವಮಾನವ ಸೇವಾ ಟ್ರಸ್ಟ್ ಅಂತ ಇದೆ, ಇಲ್ಲಿ ಒಂದು ಅನಾಥಾಶ್ರಮ ಥರ ಇದು. ಈ ಹಿರಿಕರಿಗೆ ಮುಖ ಮಾಡ್ಕೊಳ್ಳೋ ಜಾಗ ಇದು. ಇವತ್ತು ನೈಟ್ ಇಲ್ಲಿ ಇರ್ತಾರೆ, ನಿಮ್ಗೆ ನೋಡ್ಕೋತಾರೆ ಇವರು. ಆಯ್ತಾ? ನೋಡ್ಕೊಂಡು ಇವರು ಪ್ರಸನ್ನ ಅಂತ ಅಂದ್ಬಿಟ್ಟಿರು ಅಧ್ಯಕ್ಷ ಇಲ್ಲಿಗೆ ಇವರು ನೋಡ್ಕೋತಾರೆ. ನಿಮ್ಮ ಮಗನ ಬೆಳಿಗ್ಗೆ ಪತ್ತೆ ಮಾಡಿ ಅವ್ರ ವರ್ಷಕ್ಕೆ ನಿಮ್ಮನ್ನು ಕಳಿಸ್ತಾರೆ. ಆಗ್ಬೋದಲ್ಲ? ಹಾ ಹಾ, ಇಲ್ಲೇ ಇರ್ತೀರಾ? ಬರಲ್ಲ ಅಂತ ನನ್ನ ಮನಸ್ಸಿಗೆ. ಆಯ್ತು, ನೋಡಂತ ಹೇಳಿ ಬೆಳಿಗ್ಗೆ ಕಳಿಸ್ತಾರೆ ಅವರು. ಬಂಧುಗಳೇ, ಇವ್ರ ಹೆಸರು ರಂಗಪ್ಪ ಅಂತ ಹೇಳಿ, ಸಣ್ಣ ಮುನಿಯಪ್ಪ ಅಂತ ಹೇಳಿ. ಸೊ ಇವಾಗ ಸಮಯ ಮಧ್ಯರಾತ್ರಿ 12 ಗಂಟೆ 10 ನಿಮಿಷ. ಇವರು ಕುಂಬಳಗೂಡು ಪೊಲೀಸ್ ಠಾಣೆಯಲ್ಲಿ ಮಿಸ್ ಆಗಿ ಬಂದಿರ್ತಾರೆ. ಇವರು ಕುಂಬಳಗೂಡು ಪೊಲೀಸ್ ಠಾಣಾ ಸಿಬ್ಬಂದಿಗಳಾದಂಥ ASI ರಘುಮೂರ್ತಿ ಸರ್ ಅವರು ಇವರ ಒಂದು ರಾತ್ರಿ ಇರ್ಲಿಕ್ಕೆ ಅಂತ ಹೇಳಿ ಇವತ್ತಿನ ದಿನ ಕರ್ಕೊಂಡ್ಬಂದಿದ್ದಾರೆ. ಇವರ ಪ್ರಾಪರ್ ಒಂದು ನೆಲಮಂಗಲ ಅಂತ ಹೇಳಿದ್ದಾರೆ. ಮಕ್ಕಳು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಇದ್ದಾರೆ ಅಂತ ತಿಳಿಸಿದ್ದಾರೆ. ನೋಡೋಣ ಅವ್ರ ಕಡೆಯವರು ಎಲ್ಲಿದ್ದಾರೆ, ಏನು ಪತ್ತೆ ಹಚ್ಚೋಣ ಇವತ್ತಿನ ರಾತ್ರಿ. ಅದರ ಜೊತೆಗೆ 1020 ರೂಗಳು ಇವರ ಒಂದು ಹಣ ಇದೆ. ಜೊತೆಗೆ ಒಂದು ಸೀನಿಯರ್ ಸಿಟಿಜನ್ ಕಾರ್ಡ್ ಇದೆ. ಅದರ ಜೊತೆಗೆ ಮಧ್ಯ ಬೆರಳಿನಲ್ಲಿ ಒಂದು ಚಿನ್ನದ ಉಂಗುರ ಇದೆ. ಇವರು ಇಷ್ಟು ಪ್ರಾಪರ್ಟಿ ಸರ್ ಕೂಡ ಬರ್ಕೊಟ್ಟಿದ್ದಾರೆ, ಬರ್ಸ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆದಾಗಲಿ ಸರ್. ನಿಮ್ಮ ಸೇವೆ ಚೆನ್ನಾಗಿ ಒಳ್ಳೆದಾಗಲಿ. ಥ್ಯಾಂಕ್ ಯು. ಇವರ ಹೆಸರು ರಂಗಪ್ಪ ಅಂತ ಹೇಳಿ. ಇವರ ಮಗ ಹನುಮಂತರಾಯಪ್ಪ ಅಲ್ಲ ಸರ್? ಮೊಮ್ಮಗಳು ಗಾಯತ್ರಿ ಮೇಡಮ್ ಅಂತ ಹೇಳಿ ಕಳೆದ ಭಾನುವಾರ ಮಧ್ಯರಾತ್ರಿ 12:35 ಇವರು ಮಿಸ್ ಆಗಿ ಕುಂಬಳಗೂಡು ಠಾಣಾ ಸರಹದ್ದಿನಿಂದ ಕುಂಬಳಗೂಡು ಪೊಲೀಸ್ ಅಧಿಕಾರಿಗಳು ಕರ್ಕೊಂಡ್ಬಂದು ನಮ್ಮ ಒಂದು ಆಶ್ರಮದಲ್ಲಿ ಸರ್ ಇವರ ಒಂದು ವಿಳಾಸ ಪತ್ತೆಯಾಗುವವರೆಗೂ ನಮ್ಮ ಆಶ್ರಮದಲ್ಲಿ ಇರಲಿ ಅಂತ ಕಳಿಸ್ಕೊಟ್ಟಿರ್ತಾರೆ ಇಲ್ಲಿಗೆ. ಸೊ ಇವತ್ತು ನನಗೆ ರಾತ್ರಿ ಮೆಸೇಜ್ ಬಂತು. ನಮ್ಮ ಆತ್ಮೀಯ ಸ್ನೇಹಿತರು ಮುನ್ರಾಜ್ CM ಅಂತ ಹೇಳಿ ಒಂದು ವಾಟ್ಸಪ್ ಮೆಸೇಜ್ ಹಾಕಿದ್ರು. ನೋಡಿದೆ. ನಾನು ಇವತ್ತು ಹೊಸಕೋಟೆಗೆ ಹೋಗೋ ಕಾರಣದಿಂದ ಮಧ್ಯಾಹ್ನ ಬಂದು ಇವ್ರನ್ನ ಭೇಟಿ ಮಾಡಿ ಕರ್ಕೊಂಡೋಗಿ ಬಿಡೋಣ ಅಂತೇಳಿ ಸರ್ ಕಾಲ್ ಮಾಡಿದೆ ನಾನು. ಹೌದು, ನಮ್ಮ ತಂದೆನೇ. ಸೊ ಅವರು ಪೊಲೀಸ್ ಅಧಿಕಾರಿಗಳು ಕೂಡ. ಸೊ ಭಾಳ ನೊಂದ್ಕೊಂಡು ಅಳೋ ಶುರು ಮಾಡಿಬಿಟ್ರು. ನಾನು ಜಾಸ್ತಿ ಅವ್ರ ಹತ್ರ ಮಾತನಾಡ್ಲಿಕ್ಕೆ ಆಗಿಲ್ಲ. ಈಗ ಬಂದಿದ್ದಾರೆ. ಈಗ ಬಂದಾಗ ಇದೊಂದು ಬುಕ್ ಇತ್ತು, 1020 ರೂಪಾಯಿ ಇದರಲ್ಲಿ ಅಮೌಂಟ್ ಇತ್ತು. ಆ 1020 ರೂಪಾಯಿನೂ ಕೂಡ ನಮಗೆ ಕೊಟ್ಟು ಹುಂಡಿಗೆ ಹಾಕಿ 5,000 ರೂಪಾಯಿನ ಫೋನ್ಪೇ ಕೂಡ ಮಾಡಿದ್ರು. ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಮಾನವೀಯತೆ ಇಲ್ಲ ಅಂತಲ್ಲ. ಇಂಥ ಪ್ರಾಮಾಣಿಕವಾಗಿ ನೋಡಿ, ಇಷ್ಟು ವಯಸ್ಸಲ್ಲಿ ತಂದೆನ ಹುಡಿಕೊಂಡು ಕಣ್ಣಲ್ಲಿ ನೀರಾಗ್ತಾ ಇದ್ರು. ಇವತ್ತು ಅವರ ಮೊಮ್ಮಗಳು ಗಾಯತ್ರಿ ಮೇಡಮ್ ಮತ್ತೆ ಸರ್ ಜೊತೆ ನಾನು ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ. ಅಪ್ಪಾಜಿ ಏನು ಅನ್ನಿಸ್ತಾ ಇರ್ತಾರೆ? ಬರ್ತೀರಾ ಮನೆ ಬಿಟ್ಟಾಚೆ? ಸರ್ ತಾವೇನು ಹೇಳ್ತೀರಾ? ಅಪ್ಪ ಶಿಕ್ಷಕರು ತುಂಬಾ ಖುಷಿ ಆಗ್ತದೆ. ನಿಮ್ಗೆ ನಾವು ಆಭಾರಿಯಾಗಿದ್ದೀವಿ. ಏನು ಆ ಥರ ಇಲ್ಲ, ಆದ್ರೂ ಇಷ್ಟೊಂದು ಜನ ಸೇವೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಾವು ನಿಮ್ಗೆ ಆಭಾರಿಯಾಗಿದ್ದೀವಿ. ಒಳ್ಳೇದಾಗಲಿ ಬಜೆ. ಮೇಲೆ ಯಾವತ್ತು ಇದು ಮಾಡ್ಬೇಡ. ಯಾವತ್ತು ನೋಡಿ, ಹಿರಿಯರು ಇದ್ದೀರಾ, ಈ ವಯಸ್ಸಲ್ಲಿ ಕಣ್ಣಲ್ಲಿ ನೀರು ಹಾಕ್ತಾರೆ ಅಪ್ಪ ಮಿಸ್ ಆಗ್ಬಿಟ್ರಲ್ಲ ಅಂತೇಳಿ. ಬಿಡು ಅಂತ ಹೇಳ್ತಾ ಇದ್ದಾರೆ ಪಾಪ ಅವರು ಈ ವಯಸ್ಸಲ್ಲಿ.